ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಕಳೆದ ವಿಡಿಯೋದಲ್ಲಿ ಲಕ್ಷ್ಮಣನ ನಿರ್ಧಾರ ಅನ್ನೋದನ್ನ ನೋಡ್ತಾ ಇದ್ವಿ. ಆ ಅಧ್ಯಾಯದಲ್ಲಿ ರಾಮ ಲಕ್ಷ್ಮಣನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಅದನ್ನ ಈಗ ಮುಂದುವರೆಸೋಣ ಮಕ್ಕಳೇ. ನೀನು ನನ್ನ ಜೊತೆ ಗುರುಗಳ ಪಾದಗಳ ಅಡಿಯಲ್ಲಿಯೇ ಕುಳಿತು ಎಲ್ಲಾ ವಿದ್ಯೆಗಳನ್ನು ಕಲಿತಿದ್ದೀಯೇ ಅಲ್ಲವೇ ಲಕ್ಷ್ಮಣ? ಧರ್ಮವನ್ನು ನಡತೆಯನ್ನೂ ತಿಳಿದುಕೊಂಡಿರುವೆ ನೀನು. ಈ ಲೋಕದಲ್ಲಿ ಧರ್ಮವೇ ನಮ್ಮ ಗುರಿ ಆಗಿರಬೇಕು. ಧರ್ಮವು ನಿಂತಿರುವುದೇ ಸತ್ಯದ ಮೇಲೆ. ಸತ್ಯವೇ ಪರಮ ಧರ್ಮ. ಅಂದ್ರೆ ಮಕ್ಕಳೇ, ಸತ್ಯವಂತರಾಗಿ ನಡೆದುಕೊಂಡರೆ ನಮ್ಮನ್ನ ಸತ್ಯವಂತರು, ಧರ್ಮಾತ್ಮರು ಅಥವಾ ಧರ್ಮಿಗಳು ಅಂತಾರೆ. ಆದ್ರೆ ಸತ್ಯದ ಮಾರ್ಗದಲ್ಲಿ ನಡೆಯದೆ ಇರುವವರನ್ನ ಅಧರ್ಮಿಗಳು ಅಂತ ಕರೀತಾರೆ. ಇನ್ನು ಮುಂದಕ್ಕೆ ರಾಮ ಹೇಳ್ತಾ ಇದ್ದಾನೆ, ವಿದ್ಯಾವಂತನಾದವನು ಕೊಟ್ಟ ಮಾತಿಗೆ ತಪ್ಪಬಾರದು. ತಾಯಿ ತಂದೆಯರ ಮತ್ತು ಗುರುವಿನ ಮಾತನ್ನು ತೆಗೆದು ಹಾಕಲೇಬಾರದು. ಆದ್ದರಿಂದ ನಾನು ಕೈಕೇಯಿ ತಾಯಿಯ ಮಾತನ್ನ ಮೀರುವುದೇ ಇಲ್ಲ. ಲಕ್ಷ್ಮಣ, ನೀನು ಈ ತಪ್ಪು ಯೋಚನೆಗಳನ್ನ ಬಿಟ್ಟು ಬಿಡು. ನಾವು ವೀರ ಯೋಧರು ಅಂತ ಲೋಕಕ್ಕೆ ತೋರಿಸುವುದು ಬೇಕಾಗಿಲ್ಲ. ಅಂದರೆ ಮಕ್ಕಳೇ, ನಾವು ಎಷ್ಟು ಧೈರ್ಯಶಾಲಿಗಳು ಅಂತ ಎಲ್ಲರಿಗೂ ತೋರಿಸಿಕೊಳ್ಳುವುದು ಕೂಡ ಬೇಕಾಗಿಲ್ಲ. ಬೇರೆಯವರಿಗೆ ನಾವು ಏನು ಅಂತ ತೋರಿಸಿಕೊಂಡು ಬದುಕುವುದಂತೂ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾನೆ ಶ್ರೀರಾಮ. ಮಕ್ಕಳೇ, ನಾವು ತೋರಿಕೆಗಾಗಿ ಬದುಕುವುದು ಬೇಡ. ನಮಗಾಗಿ ನಾವು ನ್ಯಾಯವಂತರಾಗಿ ನೀತಿವಂತರಾಗಿ ಬದುಕೋಣ ಅಂತ ಹೇಳ್ತಾ ಇದ್ದಾನೆ ಮಕ್ಕಳೇ. ತಂದೆಯವರು ಕೂಡ ಬಹಳ ಒಳ್ಳೆಯ ರಾಜರೇ ಆಗಿದ್ದಾರೆ. ಆದ್ದರಿಂದಲೇ ಎಲ್ಲರೂ ನಮ್ಮ ತಂದೆಯವರನ್ನು ಪ್ರೀತಿಸುತ್ತಿರುವುದು. ಇಂತಹವರು ಮಾಡಿದ ಆಜ್ಞೆ ಅಂದ್ರೆ ಆರ್ಡರ್ ನಿನಗೆ ಇಷ್ಟವಾಗದೆ ಇರಬಹುದು. ಆದರೆ ನಾನು ಅವರ ಆಜ್ಞೆಯನ್ನ ಪಾಲಿಸಿಯೇ ಪಾಲಿಸುತ್ತೇನೆ. ಯಾಕೆ ಏನು ಅಂತೆಲ್ಲ ನಾನು ಯೋಚಿಸುವುದೇ ಇಲ್ಲ. ನನ್ನ ಮೇಲೆ ಕೋಪವಿರಬಹುದು, ಯಾವುದರಿಂದಲೋ ನನ್ನಿಂದ ತೊಂದರೆಯಾಗಿರಲು ಬಹುದು, ಇನ್ನಾವುದೋ ಕಾರಣವೇ ಇರಬಹುದು. ಆದರೆ ಅದು ನನಗೆ ಬೇಕಾಗಿಲ್ಲ. ಏಕೆ ಏನು ಎಂದು ನಾನು ಪ್ರಶ್ನಿಸುವುದೂ ಇಲ್ಲ. ಅದರ ಹಕ್ಕು ನನಗೆ ಇಲ್ಲ. ಅವರ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ಅವರು ಕೈಕೇಯಿ ಮಾತೆಗೆ ಕೊಟ್ಟಿರುವ ಮಾತನ್ನ ಉಳಿಸುವುದು ನನ್ನ ಧರ್ಮ. ನೀನು ಹೀಗೆ ಕೋಪ ಮಾಡಿಕೊಳ್ಳುವುದನ್ನ ಬಿಟ್ಟು ಬಿಡು. ಹೀಗೆ ಕೋಪ ಮಾಡಿಕೊಂಡು ಕೆಟ್ಟ ನಿರ್ಧಾರಗಳನ್ನ ಮಾಡಿದರೆ ಅದರಿಂದ ತುಂಬಾ ನಷ್ಟ, ಸಂಕಟ ಎಲ್ಲ ಎದುರಾಗುತ್ತೆ. ಹಿಂಸೆ ಮಾಡುವುದು ಕೂಡ ತುಂಬಾ ತಪ್ಪು. ನನಗೆ ಕಾಡಿಗೆ ಹೋಗುವುದಕ್ಕೆ ಬಿಟ್ಟು ಬಿಡು. ನಾನು ನಿರ್ಧಾರ ಮಾಡಿ ಆಯ್ತು. ಇನ್ನು ಹೇಳ್ತಾನೆ ರಾಮ, ಮಗು ಲಕ್ಷ್ಮಣ, ಈಗ ನಡೆಯುತ್ತಿರುವುದೆಲ್ಲ ದೈವಿಕವೇ ಆಗಿದೆ. ಅಂದ್ರೆ ದೇವರು ಹೇಗೆ ನಡೆಸಬೇಕು ಅಂತ ಅಂದುಕೊಂಡಿರುವನೋ ಹಾಗೆಯೇ ಎಲ್ಲವೂ ನಡೆಯುತ್ತಿದೆ. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಈ ಮಾತುಗಳಿಂದ ನಮಗೆ ಚೆನ್ನಾಗಿಯೇ ಅರ್ಥ ಆಗುತ್ತೆ ಶ್ರೀರಾಮ ದೇವರನ್ನು ಎಷ್ಟು ನಂಬಿದ್ದ ಅಂತ. ಮನುಷ್ಯರಾಗಿ ನಾವು ದೇವರನ್ನು ಎಷ್ಟು ನಂಬಬೇಕು, ದೇವರ ಬಗ್ಗೆ ನಾವು ತಿಳಿದುಕೊಳ್ಳುವುದಕ್ಕೆ ಎಷ್ಟೊಂದು ವಿಷಯಗಳು ಇವೆ ಅಂತೆಲ್ಲ ತಿಳಿಯುತ್ತೆ ಅಲ್ವಾ ಮಕ್ಕಳೇ? ದೇವರ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಕೈಲಾದ ಮಟ್ಟಿಗಾದರೂ ನಾವು ದೇವರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಮುಂದಕ್ಕೆ ಹೇಳ್ತಾನೆ ರಾಮ, ಸುಮ್ಮನೆ ಚಿಂತಿಸಬೇಡ. ಕೋಪ ಮಾಡಿಕೊಂಡು ಇನ್ನಷ್ಟು ಹೆಚ್ಚು ತೊಂದರೆ ಮಾಡಿಕೊಳ್ಳುವುದು ಬೇಡ. ನಾನು ಹೇಳುವುದು ಒಂದೇ, ಜನಕನಾಜ್ಞೆಗೆ ಒಳಗಾಗಿದ್ದೇನೆ. ಅಂದ್ರೆ ಜನಕ ಅಂದರೆ ಮಕ್ಕಳೇ, ಹುಟ್ಟಿಸಿರುವ ತಂದೆಯನ್ನ ಜನಕ ಅಂತ ಹೇಳ್ತಾರೆ. ತಂದೆಯ ಆಜ್ಞೆಯನ್ನ ಯಾವುದೇ ಕಾರಣಕ್ಕೂ ನಾವು ಮೀರಲೇಬಾರದು. ಆತನು ಮಾತು ಕೊಟ್ಟು ಬಿಟ್ಟಿದ್ದಾನೆ ಅಂದರೆ ನಾವು ಅದನ್ನ ನಡೆಸಿಕೊಡಲೇಬೇಕು. ರಾಮ ಚಿಕ್ಕಂದಿನಿಂದಲೂ ಇದನ್ನೇ ಯೋಚನೆ ಮಾಡುತ್ತಿದ್ದ.
ತಂದೆಯ ಮಾತು ನಡೆಯಲೇಬೇಕು ಅಂತ. ಹಿಂದೆ ನಾವು ಬಾಲಕಾಂಡದಲ್ಲಿ ನೋಡಿದ್ವಿ ಅಲ್ವೇ ಮಕ್ಕಳೇ? ದಶರಥ ಮಹಾರಾಜ ವಿಶ್ವಾಮಿತ್ರರಿಗೆ ಹೇಳಿದ್ದ, ನಾನು ನಿಮಗೆ ಯಾವುದೇ ಉಪಕಾರವನ್ನು ಮಾಡಲು ಸಿದ್ಧ ಅಂತ. ರಾಮನನ್ನು ಕಳುಹಿಸುವುದಕ್ಕೆ ಮಾತ್ರ ಒಪ್ಪಲೇ ಇಲ್ಲ. ಆಗ ರಾಮ ಲಕ್ಷ್ಮಣರು ಆ ವಿಷಯ ತಿಳಿದು ವಸಿಷ್ಠರನ್ನ ಹೋಗಿ ನೋಡ್ತಾರೆ. ಆಗ ರಾಮ ಹೇಳ್ತಾನೆ, ತಂದೆಯ ಮಾತು ಅವರು ಕೊಟ್ಟ ಮೇಲೆ ಅದು ಏನೇ ಆದರೂ ನಡೆಯಲೇಬೇಕು. ತಂದೆಗಾಗಲಿ ನಮ್ಮ ವಂಶಕ್ಕಾಗಲಿ ಕೆಟ್ಟ ಹೆಸರು ಬರಲೇಬಾರದು ಗುರುಗಳೇ. ಏನಾದರೂ ಮಾಡಿ ನಮ್ಮ ತಂದೆಯ ಬಳಿ ಮಾತನಾಡಿ ನಾವು ವಿಶ್ವಾಮಿತ್ರರ ಜೊತೆ ಹೋಗುವಂತೆ ಮಾಡಿ ಗುರುಗಳೇ ಅಂತ ಕೇಳಿಕೊಳ್ತಾನೆ. ಅದಕ್ಕಾಗಿಯೇ ವಸಿಷ್ಠರು ದಶರಥನಿಗೆ ಬುದ್ಧಿವಾದ ಹೇಳಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಹೋಗುವಂತೆ ಮಾಡಿದ್ದರು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವನು ತನ್ನ ವಂಶದ, ತನ್ನ ತಂದೆ ತಾಯಿಯರ ಗೌರವವನ್ನು ಉಳಿಸುವ ಬಗ್ಗೆ ಯೋಚಿಸುತ್ತಿದ್ದ. ಅಂದರೆ ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಬೆಳೆಯುವುದರ ಜೊತೆಗೆ ತಂದೆ ತಾಯಿ, ಗುರು ಹಿರಿಯರಲ್ಲಿ ಮತ್ತು ದೇವರಲ್ಲಿ ಕೂಡ ಪ್ರೀತಿ, ವಿಶ್ವಾಸ, ಭಕ್ತಿ, ಗೌರವ ಎಲ್ಲವೂ ಜಾಸ್ತಿ ಆಗುತ್ತಲೇ ಹೋಗಿತ್ತೆ ವಿನಃ ಕಡಿಮೆ ಅಂತೂ ಆಗಿಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವ ಹಾಗಿದ್ದಾನೆ ರಾಮ. ಅಂದ್ರೆ ಮಕ್ಕಳೇ, ನೀರನ್ನ ಬಿಂದಿಗೆಯ ತುಂಬಾ ತುಂಬಿಸಿದರೆ ಅದು ತುಳುಕುವುದಿಲ್ಲ, ತುಳುಕಿ ಕೆಳಗೆ ಚೆಲ್ಲುವುದಿಲ್ಲ. ಅದೇ ಬಿಂದಿಗೆಯ ನೀರು ಸ್ವಲ್ಪ ಕಡಿಮೆ ಆದ್ರೆ ನಾವು ಅದನ್ನ ತೆಗೆದುಕೊಂಡು ಹೋದ್ರೆ ಅದು ತುಳುಕುತ್ತಲೇ ಇರುತ್ತೆ, ಅಂದ್ರೆ ಚೆಲ್ಲುತ್ತಲೇ ಇರುತ್ತೆ. ಅಂದ್ರೆ ತುಂಬಾ ವಿದ್ಯೆ ಬುದ್ಧಿ ಇರುವವರು, ವಿವೇಕಿಗಳು ಶ್ರೀರಾಮನ ಹಾಗೆ ವಿನಯವಂತರಾಗಿ ವಿಧೇಯರಾಗಿ ನಡೆದುಕೊಂಡು ತುಂಬಾ ಪ್ರಖ್ಯಾತಿ ಹೊಂದುತ್ತಾರೆ. ಶ್ರೀರಾಮನ ಹಾಗೆ ಪ್ರಖ್ಯಾತ ಅಂದ್ರೆ ಫೇಮಸ್. ತುಂಬಾ ಬುದ್ಧಿವಂತರು, ವಿವೇಕವಂತರು, ವಿನಯವಂತರು, ವಿಧೇಯರಾಗಿಯೂ ಇರುವವರನ್ನ ನೋಡಿ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಹಾಗಿದ್ದಾರೆ ಅಂತ ಹೇಳುವುದು ಕೂಡ ವಾಡಿಕೆಯಲ್ಲಿದೆ ಮಕ್ಕಳೇ. ವಾಡಿಕೆ ಅಂದ್ರೆ ಪ್ರಾಕ್ಟೀಸ್. ವಿದ್ಯಾ ದದಾತಿ ವಿನಯಂ ವಿನಯಾದ್ ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾದ್ ಧರ್ಮಂ ತತಃ ಸುಖಂ ಅಂತ ಒಂದು ಶ್ಲೋಕ ಕೂಡ ಇದೆ ಮಕ್ಕಳೇ. ಇದರ ಅರ್ಥ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ವಿದ್ಯೆ ವಿನಮ್ರತೆಯನ್ನ ತಂದುಕೊಡುತ್ತೆ. ಅಂದ್ರೆ ನಮ್ಮನ್ನು ವಿನಮ್ರನನ್ನಾಗಿ ಮಾಡುತ್ತೆ. ವಿನಮ್ರ ಅಂದ್ರೆ ಪೊಲೈಟ್. ಆ ವಿನಮ್ರತೆಯಿಂದ ಯೋಗ್ಯತೆ ಬರುತ್ತೆ. ಯೋಗ್ಯತೆ ಅಂದ್ರೆ ಕೇಪಬಿಲಿಟಿ. ಯೋಗ್ಯತೆಯಿಂದ ಧನ ಪ್ರಾಪ್ತಿ ಆಗುತ್ತೆ. ಧನ ಪ್ರಾಪ್ತಿ ಅಂದ್ರೆ ಹಣ ಗಳಿಸುವುದು, ದುಡ್ಡನ್ನು ಸಂಪಾದಿಸುವುದು ಅಂತ ಅರ್ಥ ಮಕ್ಕಳೇ. ಧನದಿಂದ ಧರ್ಮ ಪ್ರಾಪ್ತಿ ಆಗುತ್ತೆ. ಆ ಧರ್ಮದಿಂದ ನಮಗೆ ಸುಖ ಪ್ರಾಪ್ತಿ ಆಗತ್ತೆ. ಅಂದ್ರೆ ಮಕ್ಕಳೇ, ನಮಗೆ ಒಳ್ಳೆಯ ವಿದ್ಯೆ ಸಿಕ್ಕಿದೆ ಅಂದ್ರೆ ಅದರಿಂದ ನಾವು ವಿನಯವಂತರಾಗಲೇಬೇಕು. ವಿನಯವಂತರಾಗುವುದರಿಂದ ನಮಗೆ ಒಳ್ಳೆಯ ಯೋಗ್ಯತೆ ಸಿಗತ್ತೆ. ಆ ಯೋಗ್ಯತೆಯಿಂದ ದುಡ್ಡನ್ನ ಸಂಪಾದನೆ ಮಾಡಬಹುದು. ನಮಗೆ ಒಳ್ಳೆಯ ಬುದ್ಧಿ ಇದ್ದಾಗ ನಾವು ಧರ್ಮ ಮಾರ್ಗದಿಂದಲೇ ಅಂದ್ರೆ ಒಳ್ಳೆಯ ದಾರಿಯಿಂದಲೇ ದುಡ್ಡನ್ನ ಸಂಪಾದನೆ ಮಾಡ್ತೇವೆ. ಆಗ ನಾವು ಧರ್ಮವನ್ನು ಪಾಲಿಸ್ತಾ ಇದ್ದೀವಿ ಅಂತ ಅರ್ಥ. ಆ ಧರ್ಮದಿಂದ ನಮಗೆ ಸುಖವೇ ಸಿಗತ್ತೆ. ಈ ಶ್ಲೋಕದಲ್ಲಿ ಎಷ್ಟು ಒಳ್ಳೆಯ ನೀತಿ ಪಾಠಗಳು ಇದೆ ಅಲ್ವಾ ಮಕ್ಕಳೇ? ನಿಜವಾದ ವಿದ್ಯೆ ಅಂದರೆ ಇದು. ನಾನು ಅತಿ ವಿದ್ಯಾವಂತ, ಬುದ್ಧಿವಂತ ಅಂತ ಮೆರೆಯದೆ ವಿನಯವಂತರಾಗಿ ನಡೆದುಕೊಂಡರೆ ನಮಗೆ ಎಲ್ಲಾ ತರಹದ ಸುಖ ಸಂತೋಷಗಳನ್ನು ಪಡೆಯುವ ಯೋಗ್ಯತೆ ಬರುತ್ತೆ ಅಂತ ಅರ್ಥ ಮಕ್ಕಳೇ. ಇದನ್ನು ಶ್ರೀರಾಮ ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿದ್ದರಿಂದ ಎಷ್ಟು ವಿನಯವಂತನಾಗಿ ನಡೆದುಕೊಳ್ಳುತ್ತಾ ಇದ್ದ ಶ್ರೀರಾಮ ಎಷ್ಟು ವೀರ ಶೂರ ಪರಾಕ್ರಮಿ ಆಗಿದ್ದರೂ ಈ ವಿನಯವಂತ ಗುಣದಿಂದಲೇ ಮನುಷ್ಯನಾಗಿ ಹುಟ್ಟಿದ ಶ್ರೀರಾಮ ದೇವರಾದ ಮರ್ಯಾದಾ ಪುರುಷೋತ್ತಮ ಅಂತ ಅನ್ನಿಸಿಕೊಂಡ. ಇನ್ನು ಮುಂದಕ್ಕೆ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ರಾಜ ನೆನ್ನೆ ಹೇಗೆ ಇದ್ರು, ಇವತ್ತು ಹೇಗೆ ಇದ್ದಾರೆ ಅಂತ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಆಶ್ಚರ್ಯವಾಗತ್ತೆ ಅಲ್ವಾ ಲಕ್ಷ್ಮಣ? ನಿನ್ನೆ ನನ್ನ ಪಟ್ಟಾಭಿಷೇಕದ ಸಂತೋಷದಲ್ಲಿ ಇದ್ದರು ತಂದೆಯವರು. ಈ ದಿನ ಹೀಗೆ ಸಂಕಟ ಪಡುತ್ತಿದ್ದಾರೆ. ವಿಧಿಯ ಆಟ ಎಂದರೆ ಇದೇ ಲಕ್ಷ್ಮಣ. ಪೂರ್ವ ಜನ್ಮದ ಕರ್ಮ ಫಲವನ್ನ ಅನುಭವಿಸಿಯೇ ತೀರಬೇಕು ಎಲ್ಲರೂ. ಅಂದ್ರೆ ಮಕ್ಕಳೇ, ನಾವು ಯಾವ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ದೆವೋ, ಒಳ್ಳೆಯವರಾಗಿದ್ದೆವೋ ಕೆಟ್ಟವರಾಗಿದ್ದೆವೋ ಗೊತ್ತಿಲ್ಲ. ಯಾವುದೋ ಜನ್ಮದಲ್ಲಿ ನಾವು ಕೆಟ್ಟವರಾಗಿದ್ದು ಬೇರೆಯವರಿಗೆ ಸಂಕಟ ನೋವು ಎಲ್ಲ ಕೊಟ್ಟಿದ್ದರೆ ನಾವು ಕೂಡ ಈ ಜನ್ಮದಲ್ಲಿ ಸಂಕಟ ನೋವು
ನೋವು ಎಲ್ಲ ಅನುಭವಿಸಲೇಬೇಕು. ಯಾವುದೋ ಜನ್ಮದಲ್ಲಿ ಬೇರೆಯವರಿಗೆ ಸಂತೋಷ, ಪ್ರೀತಿ, ವಿಶ್ವಾಸ ಇವೆಲ್ಲ ನಾವು ಕೊಟ್ಟಿದ್ದರೆ ಅದರ ಫಲವಾಗಿ ಈ ಜನ್ಮದಲ್ಲಿ ನಮಗೆ ಬೇರೆಯವರಿಂದ ಸಂತೋಷ, ಪ್ರೀತಿ, ವಿಶ್ವಾಸ ಸಿಗುತ್ತದೆ. ಇದನ್ನ ನಾವು ವಿಧಿ ನಿಯಮ, ಪೂರ್ವ ಜನ್ಮದ ಕರ್ಮ ಫಲ, ವಿಧಿ ಸಂಕಲ್ಪ, ಹಣೆ ಬರಹ, ದೈವ ಸಂಕಲ್ಪ ಅಂತ ಏನು ಬೇಕಾದರೂ ಹೇಳಬಹುದು. ಶ್ರೀರಾಮ ಶ್ರೀ ವಿಷ್ಣುವಿನ ಅವತಾರ. ಮನುಷ್ಯನಾಗಿ ಹುಟ್ಟಿದ ಶ್ರೀರಾಮನೇ ವಿಧಿ ನಿಯಮಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಾವು ನೀವೆಲ್ಲ ತಪ್ಪಿಸಿಕೊಳ್ಳೋಕೆ ಸಾಧ್ಯನಾ ಮಕ್ಕಳೇ? ಅದಕ್ಕೆ ನಾವು ಯಾರಿಗೂ ತೊಂದರೆ ಕೊಡುವುದು ಬೇಡ. ಒಬ್ಬರನ್ನು ತೊಂದರೆಗೆ ಒಳಗಾಗಿಸಿ ನಾವು ಸಂತೋಷ ಪಡುತ್ತೇವೆ ಅಂದರೆ ಅದು ಖಂಡಿತ ಸಾಧ್ಯವಿಲ್ಲ. ಒಬ್ಬರಿಗೆ ತೊಂದರೆ ಕೊಡುವುದಕ್ಕೆ ನಾವು ಉಪಾಯಗಳನ್ನ ಮಾಡಿದರೆ ಒಂದಲ್ಲ ಒಂದು ದಿನ ನಾವು ಕೂಡ ತೊಂದರೆ ಅನುಭವಿಸಲೇಬೇಕಾಗುತ್ತದೆ. ಇದು ಖಂಡಿತ. ಈ ಜನ್ಮದಲ್ಲೂ ಅನುಭವಿಸಬೇಕು, ಮುಂದಿನ ಜನ್ಮಗಳಲ್ಲೂ ಅನುಭವಿಸಬೇಕು. ಒಟ್ಟಿನಲ್ಲಿ ಹೇಳೋದಾದ್ರೆ ಮಕ್ಕಳೇ, ಯಾರಿಗೂ ತೊಂದರೆ ಕೊಡದೆ ಬದುಕಿದರೆ ನಮ್ಮಿಂದ ಬೇರೆಯವರಿಗೂ ತೊಂದರೆ ಇಲ್ಲ, ನಮ್ಮಿಂದ ನಮಗೂ ತೊಂದರೆ ಆಗುವುದಿಲ್ಲ. ಅದಕ್ಕೆ ಯಾವಾಗಲೂ ಕಷ್ಟ ಸುಖವನ್ನ ಒಂದೇ ಸಮನೆ ನೋಡಬೇಕು. ಅತಿಯಾಗಿ ಹಿಗ್ಗಬಾರದು, ಅತಿಯಾಗಿ ಕುಗ್ಗಬಾರದು. ಅಂದ್ರೆ ತುಂಬಾ ಸಂತೋಷ ಪಡೋದು, ತುಂಬಾ ದುಃಖ ಪಡೋದು ಎರಡೂ ತಪ್ಪು. ಅದನ್ನೇ ಹೇಳ್ತಾ ಇರೋದು ರಾಮ ಈಗ. ಇದೆಲ್ಲ ನಿಜವೇ ಆಗಿದೆ ಲಕ್ಷ್ಮಣ. ಯಾಕೆ ಅಂದ್ರೆ ಭರತನಿಗಿಂತ ಹೆಚ್ಚು ನನ್ನನ್ನೇ ಪ್ರೀತಿಸುವ ಕೈಕೇಯಿ ಮಾತೆ ಹೀಗೆ ನಡೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದು ವಿಧಿಯ ನಿಯಮವೇ ತಾನೇ ಅನ್ನುತ್ತಾ ಇದ್ದಾನೆ ರಾಮ ಲಕ್ಷ್ಮಣನಿಗೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಎಲ್ಲರೂ ಒಂದು ಸಾರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೇನೆ ಕೇಳುಗರೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗೆಯೇ ಎಲ್ಲರಿಗೂ ಶೇರ್ ಮಾಡೋದನ್ನಂತೂ ಮರೆಯಲೇಬೇಡಿ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನ ನೋಡೋಣ. ನೀವೆಲ್ಲ ರೆಡಿ ತಾನೆ? ಪ್ರಶ್ನೆ 1. ಶ್ರೀರಾಮ ಲಕ್ಷ್ಮಣನಿಗೆ ಏನಂತ ಬುದ್ಧಿ ಹೇಳ್ತಾ ಇದ್ದಾನೆ ಮಕ್ಕಳೇ? ಪ್ರಶ್ನೆ 2. ಇವತ್ತಿನ ಶ್ಲೋಕ ಯಾವುದು ಮಕ್ಕಳೇ ಮತ್ತು ಅದರ ಅರ್ಥವನ್ನ ತಿಳಿಸಿ. ಪ್ರಶ್ನೆ 3. ಇವತ್ತಿನ ಗಾದೆ ಮಾತು ಯಾವುದು ಮಕ್ಕಳೇ? ಪ್ರಶ್ನೆ 4. ಇವತ್ತು ನಾವು ಕಲಿತುಕೊಂಡ ನೀತಿ ಪಾಠ ಏನು ಮಕ್ಕಳೇ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆನ ಕೇಳಿಸ್ಕೊಂಡು ಉತ್ತರ ಹೇಳಿದ್ರೆ ಆಯ್ತು, ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.